ಪ್ರಾತರ್ದೇವಮದಿತಿಂ ಜೋಹವೀಮಿ ಮಧ್ಯಂದಿನ ಉದಿತಾ ಸೂರ್ಯಸ್ಯ ರಾಯೇ ಮಿತ್ರಾವರುಣ ಸರ್ವತಾತೇಳೆ ತೋಕಾಯ ತನಯಾಯ ಶಯ್ಯೋಹ ಅಂತ ಒಂದು ಮಂತ್ರ. ಈ ಮಂತ್ರಕ್ಕೆ ಆತ್ರೇಯ ವಂಶದ ಉರುಚಕ್ರಿ ಇದರ ಋಷಿ. ತ್ರಿಷ್ಟುಪ್ ಇದರ ಛಂದಸ್ಸು. ಮಿತ್ರಾವರುಣರು ದೇವತೆಗಳು. ಮಧ್ಯಾಹ್ನದ ಸಂಧ್ಯಾ ವಂದನದಲ್ಲಿ ಕಾಲಾತೀತ ಪ್ರಾಯಶ್ಚಿತ್ತಾರ್ಘ್ಯಕ್ಕೆ ಈ ಮಂತ್ರ ಉಪಯುಕ್ತ ಆಗ್ತದೆ. ಘಟ್ಟದ ಕೆಳಗೆ ಋಗ್ವೇದದಲ್ಲಿ ಈ ಮಂತ್ರ ಕಂಡು ಬರ್ತದೆ. ಹಿಂದೆ ನಮ್ಮ ಗಮನದಿಂದ ತಪ್ಪಿ ಹೋಗಿತ್ತು, ಅದಕ್ಕೆ ಈಗ ಹೇಳ್ತಾ ಇದ್ದೇನೆ. ಇದು ಋಗ್ವೇದದಲ್ಲಿ ಘಟ್ಟದ ಕೆಳಗಿರ್ಬೋದು, ಕೆಲವು ಕಡೆ ಮೇಲಿನವರು ಯಾರು ಉಪಯೋಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅನೇಕ ಕಡೆ ಬೇರೆ ಬೇರೆ ಸಂಪ್ರದಾಯಗಳಿರುವುದರಿಂದ ಎಲ್ಲವನ್ನೂ ನನಗಿಲ್ಲಿ ಹೇಳಲಿಕ್ಕಾಗೋದಿಲ್ಲ. ಆದರೂ ಅಲ್ಲಿರುವಂಥದ್ದು ಒಂದಿಷ್ಟನ್ನ ಆಯ್ಕೆ ಮಾಡಿ ಯಾರಾದರೂ ಹೇಳುವುದಿದ್ರೆ ಅವರು ಘಟ್ಟದ ಕೆಳಗೆ ಆಗಲಿ ಮೇಲೆ ಆಗಲಿ ಮತ್ತೆ ಯಾರೇ ಋಗ್ವೇದಿಗಳಾಗಲಿ ಯಜುರ್ವೇದಿಗಳಾಗಲಿ ಅವರು ಅದನ್ನು ಉಪಯೋಗ ಮಾಡ್ಕೊಳ್ಬಹುದು ಅನ್ನೋದಕ್ಕಾಗಿ ಹೇಳ್ತಿದ್ದೇನೆ. ನಾನು ಪ್ರಾತಃ ಕಾಲದಲ್ಲಿ ಅದಿತಿ ಶಬ್ದವಾಚ್ಯನಾದ ಭಗವಂತನನ್ನ, ಅದಿತಿ ಅಂದ್ರೆ ಸರ್ವಂ ಅತ್ತಿ ಅಂತ, ಎಲ್ಲವನ್ನೂ ತಿಂದು ಹಾಕ್ತಾನೆ ಅಂತ ಒಂದರ್ಥ. ಇನ್ನೊಂದು ಅಖಂಡನೀಯ, ಭಗವಂತ ಅಖಂಡ ಪರಿಪೂರ್ಣ, ಅವನಲ್ಲಿ ಸ್ವಗತ ಭೇದ ಇಲ್ಲ. ಆದ್ರಿಂದ ಆತನನ್ನ ಅದಿತಿ ಅಂತ ವರ್ಣನೆ ಮಾಡ್ತಾರೆ. ದೇವಾನಾಂ ಜನನೀಂ ಅಂತ ಸಾಯಣ ಭಾಷ್ಯದಲ್ಲಿದೆ. ದೇವತೆಗಳ ತಾಯಿ ಅಂತ ಅಲ್ಲ, ಭಗವಂತನನ್ನೇ ನಾವು ಉಪಾಸನೆ ಮಾಡುವಂತ ಶಬ್ದ ಇದೆ. ದೇವಿ ಅಂದ್ರೆ ದ್ಯೋತಮಾನನಾದವನು. ಜೋಹವೀಮಿ ಆಹ್ವಯಾಮಿ, ಇದು ಕರಿತೇನೆ ಅಥವಾ ಸ್ತುತಿಸ್ತೇನೆ. ಮಧ್ಯಂದಿನೇ ಸೂರ್ಯಸ್ಯ ಉದಿತ, ಸೂರ್ಯನು ಉದಯಿಸಿದಾಗ, ಸೂರ್ಯ ಪ್ರಜ್ವಲಿಸ್ತಾ ಇದ್ದಾಗ ಮಧ್ಯಾಹ್ನ ಕಾಲದಲ್ಲೂ ಭಗವಂತನನ್ನು ನಾನು ಆಹ್ವಾನಿಸ್ತೇನೆ. ಮಧ್ಯಾಹ್ನದ ಸವನ ಸಂದರ್ಭದಲ್ಲಿ, ಪ್ರಾತಃ ಕಾಲದ ಸವನ ಸಂದರ್ಭದಲ್ಲಿ ಆ ಭಗವಂತನನ್ನು ನಾನು ಇಲ್ಲಿ ಕರಿತೇನೆ. ಮತ್ತೆ ಮಿತ್ರಾವರುಣ ದೇವತೆಗಳನ್ನು ಕೂಡ ನಾನಿಲ್ಲಿ ಕರಿತೇನೆ. ಅವರನ್ನ ಯಾಕೆ ಕರಿತೇನೆ ಅಂದ್ರೆ, ರಾಯೆ ಅಂದ್ರೆ ಧನ ಪ್ರಾಪ್ತಿಗಾಗಿ. ಸರ್ವತಾತೇಳೆ ಅಂತಿದೆಯಲ್ಲ, ಸರ್ವತಾತವು ಈಳೆ, ಮತ್ತೆ ಸಂಧಿಗರ್ಭ ಸಂಧಿ ಆಗಿದೆ. ಸರ್ವತಾತವು ಅಂದ್ರೆ ಎಲ್ಲರನ್ನೂ ಕಾಪಾಡುವಂಥದ್ದು ಅಂತ ಪ್ರಾಯ ಅರ್ಥ. ಸರ್ವತಾತವು ಅಂದ್ರೆ ಯಜ್ಞ ಅಂತ ಸಾಯಣ ಭಾಷೆಯಲ್ಲಿ ಅರ್ಥ ಇದೆ. ಆ ಯಜ್ಞದಲ್ಲಿ ಈಳೆ ನಿಮ್ಮನ್ನ ಸ್ತುತಿಸ್ತೇನೆ ನಾನು. ಮತ್ಯಾತಕ್ಕಾಗಿ ಅಂದ್ರೆ, ತೋಕಾಯ ಮಗನಿಗಾಗಿ, ತನಯಾಯ ತತ್ಪುತ್ರಾಯ ನನ್ನ ಮಗ, ನನ್ನ ಮೊಮ್ಮಗ, ಮರಿಮಕ್ಕಳು ಇವರೆಲ್ಲರಿಗಾಗಿ, ಶಂ ಅರಿಷ್ಟ ಶಮನ ಆಗಬೇಕು, ಯೋಹೋ ಸುಖ ಪ್ರಾಪ್ತಿ ಆಗಬೇಕು, ನಮ್ಮೆಲ್ಲ ದುರಿತಗಳು ನಿವಾರಣೆ ಕಂಡು ಸುಖ ಪ್ರಾಪ್ತಿ ಆಗಬೇಕು. ಅದಕ್ಕಾಗಿ ನಿಮ್ಮನ್ನು ನಾನು ಸ್ತುತಿಸ್ತೇನೆ ಅಂತ ಅದರ ಆ ಮಂತ್ರದ ಅರ್ಥ. ಅದಿತಿ ಎಂಬ ಶಬ್ದದಿಂದ ಭಗವಂತ ಹೇಗೆ ವಾಚ್ಯನಾಗ್ತಾನೆ ಅಂತ ಅನ್ನೋದನ್ನ ನಾವು ಸರ್ವಮೂಲದಲ್ಲಿ ಈ ಥರ ನೋಡಬಹುದು. ಯಜ್ಜದ್ ಬ್ರಹ್ಮ ಸೃಜತ್ ಪೂರ್ವಂ ತತ್ತದತ್ತಿ ಜನಾರ್ದನ ಅದಿತಿರ್ನಾಮ ತೇನಾಸೌ ಭಗವಾನ್ ಪುರುಷೋತ್ತಮ ಅಂತ ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 2ನೇ ಬ್ರಾಹ್ಮಣದಲ್ಲಿ 5ನೇ ಮಂತ್ರ ಹೊಂದಿದೆ, ಅಲ್ಲಿ ಕಾಣಿಸ್ತದೆ. ಭಗವಂತ ಸೃಷ್ಟಿಸಿದ, ಚತುರ್ಮುಖ ಬ್ರಹ್ಮ ಸೃಷ್ಟಿಸಿದೆಲ್ಲವನ್ನೂ ತಿಂದು ಹಾಕುವಂಥವನು ಈ ಭಗವಂತ. ಆದ್ರಿಂದ ಅವನಿಗೆ ಅದಿತಿ ಅಂತ ಹೆಸರು. ಅದನಾದ ಅದಿತಿರಿ ವಿಷ್ಣು, ಎಲ್ಲವನ್ನೂ ತಿನ್ನುವುದರಿಂದ ಅದಿತಿ ಅಂತ ಮತ್ತೊಂದು ಇನ್ನೊಂದು ಉಲ್ಲೇಖ ಅಷ್ಟೆ. ಇದು ಕಠೋಪನಿಷತ್ನಲ್ಲಿ ಬರುವಂಥ ಮಂತ್ರ. ಅಲ್ಲಿ ಒಂದ್ ಕಡೆ ಅಖಂಡಿತತ್ವಾತ್ ಸಚ ಅದಿತಿ ಮಹೀಚ ತನ್ಮಹಿ ದೇಶಾನಂತ್ಯ ತನ್ಮಹಿತ್ವಂ ಗುಣೈಸ್ತು ಕಾಲಾಚ್ಯೋಕ್ತಂ ತಸ್ಯ ಚ ಅಖಂಡಿತತ್ವಂ. ಭಗವಂತ ಅಖಂಡಿತ. ಈ ದಿತಿ ಅಂದ್ರೆ ದೋ ಅವಖಂಡನೆ ಅಂತ ಧಾತು. ಆ ಭಗವಂತ ಯಾವತ್ತೂ ಕೂಡ ಖಂಡಿತನಾಗುವಂಥವನಲ್ಲ. ದೇಶತಃ ಕಾಲತಃ ಅವನಿಗೆ ಯಾವುದೇ ರೀತಿಯಾದಂಥ ಪರಿಚ್ಛೇದ ಅನ್ನುವುದಿಲ್ಲ ಅಂತ ಆ ಅದಿತಿ ಅನ್ನೋ ಶಬ್ದ ಹೇಳ್ತದೆ. ಅನ್ಬ್ರೋಕನ್ ಎಂಟೈರ್ ಅಂತ ಹೀಗೆಲ್ಲ, ಬೌಂಡ್ಲೆಸ್, ಯಾವುದೇ ರೀತಿಯಾದಂಥ ಇತಿಮಿತಿಗಳಿಲ್ಲದೆ ಇದ್ದವನು ಅನ್ನೋ ಅರ್ಥವನ್ನ ಆ ಅದಿತಿ ಎಂಬ ಶಬ್ದಕ್ಕೆ ವರ್ಣನೆ ಮಾಡ್ತಾರೆ. ಇದು ಹೀಗೆ ಎಲ್ಲವನ್ನೂ ತಿನ್ನುವವನು ಅಂತ ಒಂದರ್ಥ, ಮತ್ತೆ ಯಾವುದೇ ರೀತಿಯಾದಂಥ ಇತಿಮಿತಿಗಳಿಲ್ಲದವನು ಅಂತ ಇದು ಇನ್ನೊಂದು ಅರ್ಥ.
ದೋ ಅವಖಂಡನೆ ಅಂತ ಧಾತು, ಅದಕ್ಕೆ ಒಂದು ಡಿತಿ ಅಂತ ಪ್ರತ್ಯಯ, ಇದೆಲ್ಲವೂ ಕೂಡ ಬಂದು ಅದಿತಿ ಅಂತ ಹೀಗಾಗಿದೆ. ಅನ್ನುವುದು ನಿಷೇಧವನ್ನು ಹೇಳ್ತದೆ ಅಂತ ಕೋಶಗಳಲ್ಲಿ ಹೀಗೊಂದು ಖಂಡ ಬರ್ತದೆ. ಈ ಅತಿಥಿ ಶಬ್ದದ ವ್ಯಾಖ್ಯಾನ ನಮಗೆ ಸಿಗ್ತದೆ. ತಿ ಎಂಬ ಶಬ್ದ ಯಾವುದೇ ಪ್ರತ್ಯಯವನ್ನು ಹೇಳಬೇಕಾಗಿಲ್ಲ. ತಿ ಎನ್ನುವುದು ಆನಂದವನ್ನು ಹೇಳ್ತದೆ. ಸತ್ಯ ಶಬ್ದದ ವ್ಯಾಖ್ಯಾನವನ್ನು ಮಾಡುವಾಗ ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದ 3ನೇ ಅಧ್ಯಾಯದ 27ನೇ ಶ್ಲೋಕ, ಅಲ್ಲಿ ಸಚ್ಛಬ್ದ ಉತ್ತಮಂ ಬ್ರೂಯಾತ್ ಆನಂದಂ ತೀತಿ ಬೈ ವದೇತ್ ಏತಿ ಜ್ಞಾನಂ ಸಮುದ್ದಿಷ್ಟಂ ಅಂತ ಆಚಾರ್ಯರು ತಂತ್ರ ಭಾಗವತವನ್ನು ಉದ್ಧರಿಸಿದ್ದಾರೆ. ಆದ್ದರಿಂದ ತಿ ಅಂದ್ರೆ ಆನಂದ. ದಿ ಅಂದ್ರೆ ಖಂಡಿತವಲ್ಲದ ಆನಂದ. ದಿ ಅಂದ್ರೆ ಖಂಡಿತವಾದದ್ದು, ಅಪೂರ್ಣವಾದದ್ದು, ಸೀಮಿತವಾದದ್ದು ಅಂತ ಅರ್ಥ. ಅದಿ ಅಂದ್ರೆ ಸೀಮಿತವಲ್ಲದ್ದು ಅಂತ ಅರ್ಥ. ಸೀಮಿತ ಅದಿಹಿ ತಿಹಿ ಯಸ್ಯ ಸಹ, ಯಸ್ಯ ಯಾವ ಭಗವಂತನ ತಿಹಿ ಆನಂದವೋ, ಅದಿಹಿ ಅಖಂಡಿತವೋ ಅಂದ್ರೆ ಅಪೂರ್ಣವಲ್ಲವೋ ಅವನೇ ಅದಿತಿ ಅಂತ ಹೀಗೆ ಹೇಳ್ಬೋದು. ಇದು ಆಚಾರ್ಯಗೆ ಸಮ್ಮತವಾಗುವಂತಹ ಒಂದು ಅರ್ಥ ಅಂತ ನಾವು ತಿಳ್ಕೊಳ್ಬಹುದು. ಆದ್ರಿಂದ ಅದಿತಿ ಅನ್ನುವುದು ಆ ದೃಷ್ಟಿಯಿಂದ ಒಂದು ಪ್ರತ್ಯಯನೇ ಏನು ಆಗಬೇಕಾಗಿಲ್ಲ. ದಿತಿ ಅಂತ ಯಾವುದೋ ಒಂದು ಪ್ರತ್ಯಯನೇ ಅಂತ ನಾವು ಹೇಳಬೇಕಾದ ಅಗತ್ಯ ಏನೂ ಇಲ್ಲ. ಅದನ್ನ ಅಖಂಡಿತವಾದ ಆನಂದವುಳ್ಳವನು ಅಂತ ಭಗವಂತನ ಪರವಾಗಿ ನಾವು ವ್ಯಾಖ್ಯಾನಿಸುವ ಅವಕಾಶಗಳಿವೆ. ಅಲ್ಲಿಗೆ ಆ ಮಂತ್ರದ ವ್ಯಾಖ್ಯಾನ ಸಮಾಪ್ತವಾಗಿದೆ.